ಆತ್ಮೀಯ H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ, ಈಗಾಗಲೇ ನೀವು ಮಾಧ್ಯಮದಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮಾಜಿ ಸಂಸದ ಬಳ್ಳಾರಿಯ ದೇವೇಂದ್ರಪ್ಪ ಅವರ ಮಗ, ಜೊತೆಗೆ ಇವತ್ತಿನ ಹಾಲಿ ಅಬಕಾರಿ ಸಚಿವ ಸತೀಶ್ ಜಾರಕಿಹೊಳಿ, BJPಯ ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರ ಎಳೆಯ ಇವತ್ತು ದೊಡ್ಡದಾದಂಥ ಸ್ಕ್ಯಾಂಡಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ED ಬೆನ್ನು ಹತ್ತಿದವ್ರಿಗೆ ವೈ ಮಂಜುನಾಥ್ ಅವರಿಗೆ. ಮಂಜುನಾಥ್ರವರು ಅಬಕಾರಿ ಹೆಚ್ಚುವರಿ ಆಯುಕ್ತರು. ಈ ಹಿಂದೆ ಸತೀಶ್ ಜಾರಕಿಹೊಳಿ ಅವರು ಅಬಕಾರಿ ಮಿನಿಸ್ಟರ್ ಇದ್ದಾಗ ಈ ಅಬಕಾರಿ ಇಲಾಖೆಗೆ ಆಯುಕ್ತರಾಗಿ ಸೇರಿಕೊಂಡಂಥವರು. ಇವತ್ತು ಕೌಂಟ್ಲೆಸ್ ದುಡ್ಡು ಹೊಡ್ಕೊಂಡು ಸಾಕಷ್ಟು ಆಸ್ತಿ ಮಾಡ್ಕೊಂಡವ್ರು, ಲೆಕ್ಕದಂಥ ಆಸ್ತಿ ಮಾಡ್ಕೊಂಡವರು. ಅದೇ ಕಾಲಕ್ಕೆ ಅನೇಕ ಈ ಮದ್ಯದ ವ್ಯಾಪಾರಿಗಳಿಗೆ ಮುಖ್ಯವಾಗಿ ಅವ್ರನ್ನ ಇವತ್ತು ಭಾಳಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆಯವರು, ಜೊತೆಗೆ ಕಾಂಗ್ರೆಸ್ಸಿಗರು ಅದಕ್ಕೆ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ದವ್ರದ್ದು ಒಂದು ಆರೋಪ, ರಾಜಕೀಯ ಆರೋಪ ಕೇಳಿ ಬರ್ತಾ ಇದೆ. ಆದ್ರೆ ಒಳಗಿನ ಸುದ್ದಿಗಳ ಪ್ರಕಾರ ಇಲ್ಲಿಯ ಬಾರ್ ಮಾಲೀಕರು, ವ್ಯಾಪಾರಸ್ಥರು, ಅದರಲ್ಲೂ ಮುಖ್ಯವಾಗಿ ಅವರೆಲ್ಲ ಬುದ್ಧಿವಂತರನ್ನ. ಒಂದು ಸಣ್ಣ ಬಾರ್ ಅಂಗಡಿ ತೆಗಿತಾನಂದ್ರೆ ಕೋಟ್ಯಾಧೀಶ ಅವನು ಬುದ್ಧಿವಂತ, ಸಾಕಷ್ಟು ಅದು ಗಳಿಸ್ಬೇಕಂತ ಆಸೆ ಇದ್ದಂಥವ್ರು. ಅಂಥವ್ರೆಲ್ಲ ಕೂಡ್ಕೊಂಡು ಇವತ್ತು ಇವ್ರ ಮೇಲೆ ಅಲಿಗೇಷನ್ ಮಾಡಿದ್ದಾರೆ. ಯಾಕಂದ್ರೆ ಹಿಂದೆ ಲೋಕಾಯುಕ್ತಕ್ಕೂ ಸಿಕ್ಕಿದ್ರು, ಸಿಕ್ಕಾಗ ಅದೇನೋ ಮಾಡಿ ರಫಾ ದಫಾ ಮಾಡಿ ಮುಚ್ಚಿ ಹೋಗಿಬಿಟ್ಟಿದ್ರು. ಈ ಸಲ ಹಂಗೆ ಆಗಬಾರ್ದು ತಿಳ್ಕೊಂಡು ಎಲ್ಲ ಮಾಲೀಕರು, ಯಾಕಂದ್ರೆ ನೂರಾರು ಬಾರ್ ಅಂಗಡಿಗಳು ಇವರು ಅದಾವ, ಲೈಸೆನ್ಸ್ಗಳಿದ್ದಾವ, ಇವರಿಗೆ ಆತ್ಮೀಯರಿದ್ದಂಥವ್ರು, ಅತ್ಯಂತರಿಗೆ ಬೇಕಾದಂಥವ್ರಿಗೆ ಸಾಕಷ್ಟು ಬಾರಗಳನ್ನು ತೆಗೆದುಕೊಂಡಿದ್ದಾರೆ. 1, 2 ಇವನ್ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ದುಡ್ಡು ಹಾಕಿಕೊಟ್ಟಿದ್ದಾರೆ. ಇದೆಲ್ಲ ಮಾಡೋದಕ್ಕೆ ದುಡ್ಡು ಎಲ್ಲಿದು ಅನ್ನೋದನ್ನು ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ಅಬಕಾರಿ ಅಂದ್ಮೇಲೆ ಸಹಜವಾಗಿ ಸಾಕಷ್ಟು ಅಬಕಾರದ ದುಡ್ಡು ಬರ್ತಿರ್ತದೆ. ಅದರಲ್ಲೂ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಇನ್ಕಮ್ ಬರೋ ಡಿಪಾರ್ಟ್ಮೆಂಟ್ ಯಾವುದಂದ್ರೆ ಅಬಕಾರಿ ಎಕ್ಸೈಸ್. ಹೀಗಾಗಿ ಅದರಲ್ಲೂ ಇವರ ಮಾವುಗಳು, ಜೊತೆಗೆ ಇವರು ಸಹ ರಾಜಕೀಯ ಕುಟುಂಬದಿಂದ ಬಂದಂಥವ್ರು, ಇವೆಲ್ಲ ಇರೋದ್ರಿಂದಾಗಿ ರಾಜಕೀಯ ಒಂದು ಬೆಂಬಲ ಇರೋ ಜೊತೆಗೆ ಇವತ್ತು ಹಾಲಿ ಮಿನಿಸ್ಟರ್ ಸಹಿತ ಇರೋದ್ರಿಂದಾಗಿ ಎಲ್ಲ ದುರುಪಯೋಗ ಮಾಡ್ಕೊಂಡಂಥ ಈ ಮಂಜುನಾಥ್ ಇವತ್ತು ಸಾಕಷ್ಟು ಗಳಿಸಿ, ಅಷ್ಟೆಲ್ಲ ಅಲ್ಲಿಯ ವ್ಯಾಪಾರಸ್ಥರಿಗೆ ಭಾಳಷ್ಟು ತೊಂದರೆ, ಕಿರುಕುಳ, ಭಾಳ ಜನ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲಪ್ಪ ಇವರಿಗೆ ಭಾಳ ಕಿರಿಕಿರಿ ಮಾಡಿದ್ರು ಮತ್ತು ತೊಂದರೆ ಕೊಟ್ಟರು ಅಂತ ಅವರೆಲ್ಲ ಕುಡ್ಕೊಂಡು ಇವ್ರ ಮೇಲೆ ಆರೋಪ ಮಾಡಿ ಮತ್ತು ವಿತ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಕೊಟ್ಟಿದ್ದಾರೆ. ಇವರು ED ಕಡೆಯಿಂದ ಮಾಡಿಸಿಬಿಟ್ಟಿದ್ದಾರೆ. ಯಾಕಂದ್ರೆ ವಿದೇಶದಲ್ಲಿ ಸಹಿತ ಹಣ ಹೂಡುವಂಥ ಹವಾಲಾ ವ್ಯವಹಾರಗಳು ಸಹಿತ ಇದ್ದಾವೆ ಅನ್ನುವಂಥ ಅವ್ರ ಮೇಲೆ ಆರೋಪಗಳಿದ್ದಾವೆ. ಹೀಗಾಗಿ ED ಎಂಟ್ರಿ ಆಗೋದು ಭಾಳ ಸುಲಭವಾಗಿ ಹಾಜಾಗಿಬಿಡ್ತು. ಅದು ಆಯಿತು. ಈಗ ಟ್ಯಾಕ್ ಮಾಡಿದ ಈಗ 24 ಗಂಟೆಗಳವರೆಗೆ ಬೆಂಗಳೂರು ಅವ್ರ ಮನೆಯಲ್ಲೇ, ಬೆಳಗಾವಿಯಲ್ಲಿ 6 ಕಡೆ, ಇನ್ನುಳಿದ ಕಡೆ ಬೇರೆ ಕಡೆ 4-6 ಕಡೆ, ಬಳ್ಳಾರಿ ಇರ್ಬೋದು, ವಿಜಯನಗರ ಇರ್ಬೋದು, ಮತ್ತೇನೋ ಇರ್ಬೋದು, ಎಲ್ಲ ಕಡೆ ಕಲಬುರಗಿವರೆಗೆ ಈ ನಾಡಿನ ಭಾಳಷ್ಟು 8-10 ಜಿಲ್ಲೆಗಳಿಗೆ ವ್ಯಾಪಿಸಿರುವಂಥದ್ದು. ಅದೇ ಕಾಲಕ್ಕೆ ಮೈಸೂರು ಮತ್ತು ಬೆಂಗಳೂರು ಇಲ್ಲೂ ಸಹಿತ ಇವರ ಕಬಂದ ಬಾವು ದುಡ್ಡು ವಸೂಲು ಮಾಡುವಂಥದ್ದು ಅಥವಾ ಈ ಬಾರ್ಗಳನ್ನು ತೆಗೆದು ದುಡ್ಡು ಹೊಡೆಯುವಂಥ ಅನೇಕ ಆರೋಪಗಳು ಇವತ್ತು ಬರ್ತಾ ಇದ್ದಾವೆ. ಇದರಿಂದಾಗಿ ಇನ್ನೂ ಲೆಕ್ಕ ಮಾಡ್ತಾಯಿದ್ದಾರೆ, ಕೌಂಟಿಂಗ್ ದ ಮನಿ. ಹೀಗಾಗಿ ಇವತ್ತು ಮಂಜುನಾಥ್ ಅವರು ಇವತ್ತು ಒಂದು ಏನಪ್ಪ ಅಂದರೆ ಈ ಅಪರಾಧಿ ಕ್ರಿಯೆಯಲ್ಲಿ ಸಿಕ್ಕಾಕೊಂಡು ಮೋಸ್ಟ್ಲಿ ಇವ್ರಿಗೆ ತೊಂದರೆ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಇನ್ನೊಂದು ಮಾತನ್ನು ಗಮನಿಸಬೇಕಾಗಿದ್ದು, ಇವ್ರು ಮಾಡಿದ್ರಿಂದಾಗೆ ಇವ್ರು ಹಿಂದಿರುತ್ತಿರುವಂಥ ಸಹಜವಾಗಿ ಜಾರಕಿಹೊಳಿ ಕುಟುಂಬಕ್ಕೂ ಸಹಿತ ಒಂದು ರೀತಿ ಕೆಟ್ಟ ಹೆಸರು ಬರುವಂಥ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಇದರ ಅರ್ಥ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇವರೊಬ್ಬರ ಮಾಡಿದಾರಂತಲ್ಲ, ಇನ್ನೂ ಅನೇಕರು ಹೊಂದಿದ್ದಾರೆ. ಯಾರ್ಯಾರು ಇದ್ದಾರೆ ಅದು ಸಹಿತ ಹೊರಬರಬೇಕಾಗಿದೆ. ಇವತ್ತು ಅದೇನೂ ಇರಲಿ, ಇದು ನಡೆದಂಥ ಘಟನೆಯಿಂದಾಗೆ ಸಹಜವಾಗಿ ಮಂಜುನಾಥ್ ಅವರು ಇಡೀ ತಮ್ಮ ಕುಟುಂಬಕ್ಕೂ ತಮ್ಮ ಬೀಗರ ಕುಟುಂಬಕ್ಕೂ ಸಹಿತ ಕೆಟ್ಟ ಹೆಸರು ತಂದಿದ್ದಾರೆ ಅಂತೇಳಿ ಸಹಜವಾಗಿ ಎಲ್ಲರೂ ಮಾತಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಇನ್ನು ED ದಾಳಿ ಮಾಡೋದಕ್ಕಿಂತ ಕೆಲವೊಂದಿಲ್ಲ ಕಾಂಗ್ರೆಸ್ ಮೇಲೆ ಸಿಟ್ಟಿಗೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತೇಳಿ ನಮ್ಮ ಗೃಹ ಮಿನಿಸ್ಟರ್ ನನ್ನ ಮೇಲೂ ಆಗಬಹುದು ದಾಳಿ. ಯಾಕಂದರೆ ಅವರು ಈಗ ನಿಮಗೆ ಗೊತ್ತದ ಈ RSSದ ಮುಖಂಡ, ಅದರಲ್ಲೂ ಮುಖ್ಯವಾಗಿ
ಏನಪ್ಪ ಅಂದ್ರೆ ಮೋಹನ್ ಭಾಗವತರ ಮೇಲೆ ನೇರವಾಗಿ ನೋಂದಣಿ ಇಲ್ಲದಕ್ಕೆ ಇದಕ್ಕಾಗಿ ಅವ್ರ ಮೇಲೆ ಸಹಿತ ಇಡೀ ಅಟ್ಯಾಕ್ ಆಗೋ ಸಾಧ್ಯತೆ ಎಲ್ಲ ಮೂಡಿದವನು ಅಂತ ಮಾತು ಕೇಳಿರೋ ಸಂದರ್ಭದಲ್ಲೇ ಇದು ಸಹಿತ ಅದಕ್ಕೆ ಜೋಡಿಸುವಂಥ ಕೆಲಸ ಮಾಡಿದ್ದಾರೆ. ಆದರೆ ಅಲ್ಲಿ ಒಳಗಿನ ಜನ ಹೇಳುವಂಥದ್ದು ಏನಪ್ಪ ಅಂತಂದ್ರೆ, ಇಲ್ಲ ಅದೇನು ಇಡೀ ನಾವೆಲ್ಲ ಕೂಡಿ ಮಾಡಿದ್ವಿ ಇದನ್ನು, ತೆಲುಗು ಎದ್ದು ಹೋಗಿತ್ತು ಅವ್ರದ್ದು, ಸಾಕಷ್ಟು ಕಿರಿಕಿರಿ ಕಾಟ, ಏನು ಹೇಳಿದ್ರು ಕೇಳಾರದ ಪರಿಸ್ಥಿತಿ, ಎಲ್ಲದಕ್ಕೂ ಅವ್ರದ್ದೇ ಫೈನಲ್ ಅನ್ನುವಂಥದ್ದಿತ್ತು. ಹೀಗಾಗಿ ನಾವೆಲ್ಲ ನಿರ್ಧಾರ ಮಾಡ್ಕೊಂಡು ಇದನ್ನು ದಾಖಲೆ ಸಹಿತ ಕೊಟ್ಟಿದ್ವಿ ಅವ್ರಿಗೆ. ಇದರಿಂದ ಅವ್ರು ಹೆಂಗೆ ಹೊರಗೆ ಬರ್ತಾರೆ ಅವ್ರಿಗೆ ಬಿಟ್ಟಂಥ ವಿಷಯ. ಬಟ್ ಅವ್ರಿಗೊಂದು ಧೈರ್ಯ ಅದ, ಯಾಕಂದ್ರೆ ರಾಜಕೀಯ ಹಿಂದೆ ಬೆಂಬಲದ, ಮತ್ತು ಬೀಗರ ಕಡೆಯಿಂದ ಇರ್ಬೋದು, ಸ್ವತಃ ಅವ್ರ ತಂದೆನೂ ರಾಜಕೀಯ ಮಾಡಿ ಬೆಳೆದಂಥವ್ರು, ಸಂಸದರಿದ್ದಂಥವ್ರು ಬಳ್ಳಾರಿಯಲ್ಲೇ. ಹೀಗಾಗಿ ವೈ ಮಂಜುನಾಥ್ ಅವರಿಗೆ ಸಹಜವಾಗಿ ಬಾಲ್ಯಾವಸ್ಥೆಯಿಂದ ಒಳ್ಳೆಯ ವಿದ್ವತ್ತಿದ್ದಂಥವ್ರು ಇದ್ದಾರೆ, ಮತ್ತು ಭಾಳ ಬುದ್ಧಿವಂತರು ಇಂಥ ಕೆಲಸ ಮಾಡೋರು, ದಡ್ರು ಮಾಡಲಿಕ್ಕೆ ಹೋಗಿದ್ರೆ. ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದೆ ನಾವು ಮಾಡಿಕೊಂಡು ಸಿಕ್ಕೊಳ್ತೀವಿ ಅಂತಾರೆ. ವಿಶೇಷ ಇಂಥ ಕೆಲಸಗಳನ್ನು, ದುಡ್ಡು ಹೊಡಿಯೋಂಥ ಕೆಲಸ. ಯಾಕಂದ್ರೆ 150 ಬಾರ್ಗಳದಾವ ಅಂತೇಳಿ ಸುದ್ದಿಗಳದ ಅವ್ರ ಮೇಲೆ. ಸಣ್ಣದ 150 ಬಾರ್ ದುಡ್ಡು ಬರುವಂಥದ್ದು, ರೆವೆನ್ಯೂ ಸಾಕಷ್ಟು ದುಡ್ಡು ಬರೋದ್ರಿಂದಾಗಿ ಆ ದುಡ್ಡು ಮತ್ತು ಯೌವನ ಜೊತೆ ರಾಜಕೀಯ ಬೆಂಬಲದ ನಮ್ಮನ್ನು ಹೇಗಾದರೂ ಉಳಿಸ್ಕೊಳ್ತಾರೆ ಅನ್ನುವಂಥ ಒಂದು ನಂಬಿಕೆಯಿಂದಾಗಿ ಇವತ್ತು ಹಣ ಗಳಿಸುವ ಈ ಹುಚ್ಚಾಟಕ್ಕೆ ಬೆನ್ನತ್ತೆ ಇವತ್ತು ಸಿಕ್ಕ ಹಾಕಿಕೊಂಡಿದ್ದಾರೆ ವೈ ಮಂಜುನಾಥ್ ಅವರು. ವೈ ಮಂಜುನಾಥ್ ಅವರು ವಿಶೇಷವಾಗಿ ಇಲ್ಲಿ ತಿಳ್ಕೊಬೇಕಾಗಿದ್ದು ಭಾಳಷ್ಟಿದೆ. ಹೌದು, ಮನುಷ್ಯನಿಗೆ ದುಡ್ಡು ಬೇಕು, ಎಲ್ಲರೂ ಆಸೆ ಪಡ್ತಿರ್ತಾರೆ. ಆದರೆ ಅದಕ್ಕೊಂದು ಇತಿ ಮಿತಿ ಬೇಕಾಗ್ತದೆ. ಜೊತೆಗೆ ತಮ್ಮ ಜೊತೆಗಾರರು, ತಮ್ಮಂತೆ ಕೆಲಸ ಮಾಡುವಂಥವ್ರು, ಇವನ್ ವ್ಯಾಪಾರಸ್ಥರು ಸಹಿತ ತೊಂದರೆ ಕೊಡುವಂಥದ್ದು ಅಧಿಕಾರಿಗಳು ಸಹಿತ ಆರೋಪ ಮಾಡ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಇವರ ದುಡ್ಡನ್ನು ಹೊಡಿತಾ ಇದ್ರು ಅನ್ನೋಷ್ಟು ನೋಡಿ ಆರೋಪ ಮಾಡ್ತಾ ಇದ್ದಾರೆ. ಈಗಂತೂ ಸಹಜದ ಗೂಳಿ ಬಿದ್ದಿದ್ರೆ ಆಡಿ ಒಂದು ಕಲ್ಲು ಒಗದ ಹೋಗಿತಿರ್ತಾರೆ, ಅವ್ರದ್ದು ತಪ್ಪು ಅವ್ರ ತಪ್ಪು ಅನ್ನುವಾಗ. ಇದ್ರಲ್ಲಿ ಎಲ್ಲರ ತಪ್ಪು ಅದ, ಇಲ್ಲಿ ವ್ಯವಸ್ಥೆ ತಪ್ಪು ಅದ. ಯಾಕಂದರೆ ಈ ವ್ಯವಸ್ಥೆ ಅದಕ್ಕೆ ಒಂದು ಅನುಕೂಲ ಮಾಡಿಕೊಡೋದ್ರಿಂದ ತಪ್ಪು ಮಾಡಿದ್ದಾರೆ ಅವರು. ಕೇವಲ ಅವರೊಬ್ಬರು ತಪ್ಪತ್ತು ಅನ್ನೋಗಿದ್ರು. ಇಲ್ಲಿ ವ್ಯವಸ್ಥೆ ಆ ರೀತಿ ಅದ. ಮನೆಯಲ್ಲಿ ಅಂತೂ ಅವ್ರ ಮನೆಯಲ್ಲೇ ಸ್ವತಃ ತಂದೆ MP ಇವತ್ತು ರಾಜಕೀಯ ಗೊತ್ತದ ಯಾವ ರೀತಿ ನಡೀತಾ ಇದೆ, ಅದು ಬಳ್ಳಾರಿಯಲ್ಲೇ. ಅದ್ರ ಜೊತೆಗೆ ಜಾರಕಿಹೊಳಿ ಸಹೋದರರು ಸಹಿತ ಅವರು ಯಾವ ರೀತಿ ರಾಜಕೀಯ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದ. ಹೀಗಾಗಿ ಏನಾಗಿಬಿಟ್ಟದಪ್ಪ ಅಂದ್ರೆ, ಇವ್ರಿಗೆ ಈ ಒಂದು ಭಯ ಅನ್ನುವಂಥದ್ದು ಅಥವಾ ಒಂದು ಇಷ್ಟಪ್ಪ ನಮ್ಮ ಲಿಮಿಟ್ ಅನ್ನುವಂಥದ್ದು ಇಲ್ಲದಕ್ಕಾಗಿ ಇವರು ಏನಪ್ಪ ಅಂದ್ರೆ ತಮ್ಮ ಶಕ್ತಿಗೆ ಮೀರಿ ದುಡ್ಡನ್ನು ಗಳಿಸೋ ಜೊತೆಗೆ ತಮ್ಮ ಆದಾಯಕ್ಕೆ ಮೀರಿ ಹೆಚ್ಚಿನ ದುಡ್ಡು ಗಳಿಸೋದು ವಿದೇಶಿ ವಿನಿಮಯ, ಕ್ರಿಪ್ಟೋ ಕರೆನ್ಸಿ ಮೂಲಕ ಸಹಿತ ದುಡ್ಡನ್ನು ಅಕ್ರಮವಾಗಿ ವಿದೇಶಗಳಿಗೆ ಕಳಿಸಿದ್ದಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ ಇದು ಅಷ್ಟು ಸುಲಭವಾಗಿ ಬಗೆಹರಿಯುವಂಥ ಕೆಲಸ ಅಲ್ಲ. ಇರ್ಬೋದು, ಇಂದಿಲ್ಲ ನಾಳಿದು ಅವ್ರು ಹೊರಗೂ ಬರ್ಬೋದು, ಇಲ್ಲ ಅಂತಲ್ಲ. ಯಾಕಂದ್ರೆ ರಾಜಕೀಯ ಪ್ರಭಾವ ಅಷ್ಟೊಂದು ಅದ. ಯಾಕಂತಂದ್ರೆ BJPಯಲ್ಲೂ ಅವರಿದ್ದಾರೆ, ಕಾಂಗ್ರೆಸ್ನಲ್ಲೂ ಅವರಿದ್ದಾರೆ. ಕಾಂಗ್ರೆಸ್ನಲ್ಲೂ ಸಹಿತ ಅವ್ರಿಗೆ ಅಷ್ಟು ತೀವ್ರವಾಗಿ ಅವ್ರು ವಿರೋಧ ಮಾಡುವಂಥವ್ರಿಲ್ಲ. BJPಯಲ್ಲೂ ಸಹಿತ ಇಬ್ಬರು ಇವತ್ತು ಶಾಸಕರಿದ್ದಾರೆ, ಅವರು ಸಹಿತ ಪ್ರಭಾವಿಯಾಗಿದ್ದಾರೆ. ಹೀಗಾಗಿ ಈ ಕೇಸು ಆದಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿ ಎನ್ಕ್ವೈರಿಯಾಗಿ ಇವ್ರಿಗೆ ಶಿಕ್ಷೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇದರಿಂದಾಗಿ ರಾಜಕೀಯವಾಗಿ ಒಂದಿಷ್ಟು ಇವರೆಲ್ಲ ಹಿನ್ನಡೆ ಆಗುವ ಸಾಧ್ಯತೆಗಳು ಆಗಿದಾವೆ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿದೆ. ಏನೋ ಆಗಲಿ, ವೈ ಮಂಜುನಾಥ್ ಅವರ ಮನೆಯಲ್ಲಿ ದಾಳಿ ಸಂದರ್ಭದಲ್ಲಿ ಇತ್ತೀಚೆಗೆ ಬಂದಂಥ ವರದಿಗಳ ಪ್ರಕಾರ ಸಾಕಷ್ಟು ಬೆಳ್ಳಿ, ಬಂಗಾರ, ಆಭರಣ, ದುಡ್ಡು, ಕ್ರಿಪ್ಟೋ ಕರೆನ್ಸಿಯ ರೆಕಾರ್ಡ್ಸ್ಗಳು ಎಲ್ಲನೂ ಸಿಕ್ಕಿದಾವೆ ಅನ್ನುವಂಥ ಮಾಹಿತಿ ಅದ. ಇನ್ನು ಮುಂದೆ ಅದು ಏನೇನು ಮಾಡ್ಬೋದು ಇಡಿ ಅಂತ ಗೊತ್ತದ. ಇದು ಇಲ್ಲಿವರೆಗೆ ಒಂದು ಆರೋಪಿತು ಸಹ ವಿರೋಧ ಪಕ್ಷ ಮಾಡುವಂಥದ್ದು. ಇಲ್ಲಿವರೆಗೆ ಹಿಡಿದಂತಹ ಎಲ್ಲ ಕೇಸ್ಗಳಲ್ಲಿ 1.2 ಮಾತ್ರ ಶಿಕ್ಷೆ ಆಗ್ಯದ. ಉಳಿದವರು ಹೊರಗೆ ಬಂದಿದ್ದಾರೆ, ಹಂಗೆ ಇವರು ಹೊರಗೆ ಬರ್ತಾರೆ ಅನ್ನುವಂಥ ಮಾತುಗಳು ಆಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ನಾವು ಗಮನಿಸಬೇಕಾಗಿತ್ತು, ಇದು ರಾಜಕೀಯ ಪ್ರೇರಿತ ಅನ್ನೋಕ್ಕಿಂತಲೂ ಅವರ ಜೊತೆ ಕೆಲಸ ಮಾಡುವಂಥ ವ್ಯಾಪಾರಿಗಳು, ಆ ವ್ಯಾಪಾರಿಗಳ ಬಾರ್ ವ್ಯವಹಾರ, ಆ ಜನ ಎಲ್ಲ ಡಾಕ್ಯುಮೆಂಟ್ ಕೊಟ್ಟಿದ್ದರಿಂದಾಗೆ, ಅದರಲ್ಲೂ ಮುಖ್ಯವಾಗಿ ವಿದೇಶಿ ಹಣದ ಬಗ್ಗೆ ಡಾಕ್ಯುಮೆಂಟ್ ಕೊಟ್ಟಿದ್ದರಿಂದಾಗೆ ಇದು ಉಳಿದ ಕೇಸುಗಳಷ್ಟು ಸುಲಭವಾಗಿ ಬಗೆಹರಿಲಿಕ್ಕಿಲ್ಲ. ಆದರೂ ರಾಜಕೀಯ ಫೋರ್ಸ್ ಇರೋದರಿಂದ ಇದು ಬಗೆಹರಿಯುವ ಇನ್ನೊಂದು ಮುಖದ ಸಾಧ್ಯತೆಗಳಿದ್ದಾವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಇನ್ನೂ ಇರಲಿ, ವೈ ಮಂಜುನಾಥ್ ಅವರು ಈ ರೀತಿಯ ದೊಡ್ಡ ಒಂದು ಅಪರಾಧಿ ಕ್ರಿಯೆಯಲ್ಲಿ ತೊಡಗಿರಬಾರ್ದಾಗಿತ್ತು. ಯಾಕಂದರೆ ಒಳ್ಳೆಯ ಮನೆತನ ತಮ್ಮದು ಸಹಿತ ತಮ್ಮ ತಂದೆಯವ್ರದ್ದು, ಜೊತೆಗೆ ಇವತ್ತು ಅತ್ಯಂತ ಪ್ರಬಲವಾಗಿ ಒಬ್ಬ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡುವಂಥ ಸತೀಶ್ ಜಾರಕಿಹೊಳಿ ಎಳೆಯ, ಇವೆಲ್ಲ ನೆನ್ಪಿಟ್ಕೊಂಡು ಮಾಡಬೇಕಾಗಿತ್ತು. ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಪ್ರೀತಿ ವಿಶ್ವಾಸ ಹೋಗಬೇಕಾಗಿತ್ತು. ಆದರೆ ಇಷ್ಟೆಲ್ಲ ಇದ್ದರೂ ಸತ್ತಿದ್ದಾಗಿದೆ ಅಂದರೆ ಈ ದೊಡ್ಡ ಪ್ರಮಾಣದಲ್ಲಿ ಅವ್ರ ಮೇಲೆ ಇವತ್ತು ಏನಪ್ಪ ಅಂದ್ರೆ ಆರೋಪಗಳ ಪಟ್ಟಿ ಜೋರದ ಅನ್ನುವಂಥದ್ದು ಸ್ಪಷ್ಟ ಆಗ್ತದೆ. ಇನ್ನೇನು ಆಗ್ಬೋದು, ಏನಿಲ್ಲ ನೋಡೋಣ, ಮತ್ತೆ ಆರೋಪ ಆಗ್ತದೆ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ತಾ, ವೈ ಮಂಜುನಾಥ್ ಮಾಡಿದಂಥ ಈ ಹಗರಣ ಭಾಳ ದಿನಗಳವರೆಗೆ ಚರ್ಚೆ ನಿಶ್ಚಿತವಾಗಿ ಇದ್ದೇ ಇರ್ತದೆ. ಇದು ಭಾಳಷ್ಟು ದಿನಗಳವರೆಗೆ ಎಲ್ಲರಿಗೂ ಕಿರಿಕಿರಿ ಉಂಟು ಮಾಡ್ತೈತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ವೈ ಮಂಜುನಾಥ್ ಅವರ ಮನೆತನಕ್ಕೂ ಆಗಿರ್ಬೋದು,
ಅವ್ರ ಬೀಗರ ಮಿಂತನಕ್ಕೂ ಆಗಿರ್ಬೋದು, ತೊಂದರೆ ಕೊಡೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋ ಮತ್ತು ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇಸಿದ್ದರಾಮ ಸತ್ಯದ ಕೈಗನ್ನಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇಸಿದ್ದರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.